2020 बच्चे, जो संकल्प ईश्वरीय सेवा अर्थ चलता है उसे शुद्ध संकल्प व निस्संकल्प ही कहेंगे, व्यर्थ नहीं। ಮಕ್ಕಳೇ, ಯಾವ ಸಂಕಲ್ಪ ಈಶ್ವರೀಯ ಸೇವೆಗಾಗಿ ಮಾಡ್ತೀರಿ ಆ ಸಂಕಲ್ಪಕ್ಕೆ ಶುದ್ಧ ಸಂಕಲ್ಪ ಅಥವಾ ನಿರ್ಸಂಕಲ್ಪ ಎಂದು ಹೇಳಲಾಗ್ತದೆ. ಅದಕ್ಕೆ ವ್ಯರ್ಥ ಸಂಕಲ್ಪ ಅಂತ ಹೇಳೋದಿಲ್ಲ. प्रश्न, विकर्मों से बचने के लिए कौन सी फर्ज अदाई पालन करते भी अनासक्त रहो. ವಿಕರ್ಮಗಳಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಯಾವ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದರೂ ಅನಾಸಕ್ತ ಸ್ಥಿತಿಯಲ್ಲಿ ಇರಬೇಕು. ವಿಕರ್ಮಗಳಿಂದ ರಕ್ಷಣೆಗಾಗಿ ನೀವು ಯಾವ ಕರ್ತವ್ಯದ ಪಾಲನೆ ಮಾಡುತ್ತಿದ್ದರೂ ಅನಾಸಕ್ತ ಭಾವನೆಯಿಂದ ಇರಬೇಕು. मित्र संबंधियों की सर्विस भले करो, लेकिन अलौकिक ईश्वरीय दृष्टि रख करके करो. ಉತ್ತರದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಮಿತ್ರ ಸಂಬಂಧಿಕರ ಸೇವೆ ಮಾಡಿರಿ, ಆದರೆ ಅಲೌಕಿಕ ಈಶ್ವರೀಯ ದೃಷ್ಟಿಯಿಂದ ಸೇವೆ ಮಾಡಿರಿ. मोह की रग नहीं जानी चाहिए. अगर किसी विकारी संबंध से संकल्प भी चलता तो वह विकर्म बन जाता है. इसलिए अनासक्त होकर फर्ज अदाई पालन करो. ಒಂದು ವೇಳೆ ಅಲೌಕಿಕ ಈಶ್ವರೀಯ ದೃಷ್ಟಿ ಬಿಟ್ಟು ವಿಕಾರಿ ಸಂಬಂಧದ ಸಂಕಲ್ಪ ಮಾಡುತ್ತಾ ನೀವು ಅವರ ಸೇವೆ ಮಾಡಿದರೆ ಅಲ್ಲಿ ಮೋಹ ಉತ್ಪತ್ತಿಯಾಗ್ತದೆ. ಮೋಹದ ಸೆಳೆತ ಶುರು ಆಗ್ತದೆ. ಅವರಲ್ಲಿ ನಿಮಗೆ ಮೋಹ ಇರಬಾರದು. ಅನಾಸಕ್ತ ಭಾವನೆಯಿಂದ ಕರ್ತವ್ಯದ ಪಾಲನೆ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಆತ್ಮ ಅಭಿಮಾನಿ ಆಗಿ ಇರಲಿಕ್ಕೆ ಪುರುಷಾರ್ಥ ಮಾಡಬೇಕು. ಮಿತ್ರ ಸಂಬಂಧಿಕರ ಸೇವೆ ಭಲೆ ಮಾಡ್ರಿ, ಆದರೆ ಅಲೌಕಿಕ ಈಶ್ವರೀಯ ದೃಷ್ಟಿಯಿಂದ ಮಾಡ್ರಿ. ಮೋಹದಿಂದ ಮಾಡಬೇಡಿ. ಮೋಹದಿಂದ ಮಾಡಿದರೆ ಅದು ವಿಕರ್ಮ ಆಗಿಬಿಡ್ತದೆ. ಅದಕ್ಕಾಗಿ ಅನಾಸಕ್ತ ಭಾವನೆಯಿಂದ ಸಂಬಂಧಗಳನ್ನು ನಿಭಾಯಿಸುತ್ತಾ ಹೋಗಿರಿ. ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಿರಿ. ओम शांति. आज तुम बच्चों को संकल्प, विकल्प, निरसंकल्प अथवा कर्म, अकर्म और विकर्म पर समझाया जाता है. जब तक तुम यहाँ हो तब तक तुम्हारे संकल्प जरूर चलेंगे. संकल्प धारण किए बिना कोई मनुष्य एक क्षण भी रह नहीं सकता. ಈ ದಿನ ಬಾಬಾ ಮಕ್ಕಳಿಗೆ ಸಂಕಲ್ಪ, ವಿಕಲ್ಪ, ನಿರ್ಸಂಕಲ್ಪ ಮತ್ತು ಕರ್ಮ, ಅಕರ್ಮ, ವಿಕರ್ಮದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಎಲ್ಲಿಯವರೆಗೆ ನೀವು ಸಾಕಾರದಲ್ಲಿ ಇರ್ತೀರಿ, ಸಾಕಾರ ಲೋಕದಲ್ಲಿ ಇರ್ತೀರಿ, ಅಲ್ಲಿಯವರೆಗೂ ಸಹ ಅವಶ್ಯವಾಗಿ ನೀವು ಸಂಕಲ್ಪ ಮಾಡ್ತೀರಿ. ಸಂಕಲ್ಪ ಧಾರಣೆ ಮಾಡಿಕೊಳ್ಳದೆ ಮನುಷ್ಯ ಒಂದು ಕ್ಷಣನೂ ಇರೋದಿಲ್ಲ. ಮನುಷ್ಯ ಅಂದಮೇಲೆ ಅವನ ಮನಸ್ಸಿನಲ್ಲಿ
ಒಂದಿಲ್ಲ ಒಂದು ರೀತಿಯ ಸಂಕಲ್ಪ ನಿರಂತರವಾಗಿ ನಡೀತಾನೇ ಇರ್ತದೆ. अब यह संकल्प यहाँ भी चलेंगे, सतयुग में भी चलेंगे, अज्ञान काल में भी चलते, परंतु ज्ञान में आने से संकल्प नहीं होता, क्योंकि तुम परमात्मा के सेवा अर्थ निमित्त बने हो. जो यज्ञ अर्थ संकल्प चलता वह संकल्प नहीं, वह ನಿರ್ಸಂಕಲ್ಪ है. ಸಂಗಮ ಯುಗದಲ್ಲೂ ಸಂಕಲ್ಪ ಮಾಡ್ತೀರಿ, ಅಜ್ಞಾನ ಕಾಲದಲ್ಲೂ ಸಂಕಲ್ಪ ಮಾಡ್ತಿದ್ರಿ, ಸತ್ಯಯುಗದಲ್ಲೂ ಸಂಕಲ್ಪ ಮಾಡ್ತಾರೆ. ಆದರೆ ಜ್ಞಾನಕ್ಕೆ ಬಂದ ಮೇಲೆ ಪರಮಾತ್ಮನ ಸೇವಾ ಅರ್ಥವಾಗಿ ಯಾವ ಸಂಕಲ್ಪ ಮಾಡ್ತೀರಿ ಅದಕ್ಕೆ ನಿರ್ಸಂಕಲ್ಪ ಅಂತ ಹೇಳಲಾಗ್ತದೆ. बाकी जो फालतू संकल्प चलते अर्थात कलियुगी संसार, कलियुगी मित्र संबंधियों के प्रति चलते वह विकल्प कहे जाते. ಬಾಬಾ ಹೇಳ್ತಾರೆ, ಬಾಕಿ ನೀವೇನು ಫಾಲ್ತು ಸಂಕಲ್ಪಗಳನ್ನು ಮಾಡ್ತೀರಿ, ಕಲಿಯುಗದ ಪ್ರಪಂಚದ ಬಗ್ಗೆ ಸಂಕಲ್ಪ ಮಾಡ್ತೀರಿ, ಮಿತ್ರ ಸಂಬಂಧಿಕರ ಬಗ್ಗೆ ಸಂಕಲ್ಪ ಮಾಡ್ತೀರಿ, ಅದಕ್ಕೆ ವಿಕಲ್ಪ ಅಂತ ಹೇಳಲಾಗ್ತದೆ. जिससे ही विकर्म बनते हैं और विकर्मों से दुख प्राप्त होता है. ವಿಕಲ್ಪದಿಂದ ವಿಕರ್ಮಗಳು ಆಗ್ತಾ ಹೋಗ್ತವೆ, ವಿಕರ್ಮಗಳಿಂದ ಮನುಷ್ಯನಿಗೆ ದುಃಖದ ಪ್ರಾಪ್ತಿಯಾಗ್ತದೆ. ಬಾಕಿ ಜೋ ಯಜ್ಞ ಪ್ರತಿ अथवा ईश्वरीय सेवा प्रति संकल्प चलता वह गोया निसंकल्प हो गया. शुद्ध संकल्प सर्विस प्रति भले चले. देखो बाबा यहाँ बैठा है, तुम बच्चों को संभालने अर्थ, उसकी सर्विस करने अर्थ माँ बाप का संकल्प जरूर चलता है. बाबा ಹೇಳ್ತಾರೆ, ಸೇವೆಯ ಬಗ್ಗೆ ಮಾಡುವ ಶುದ್ಧ ಸಂಕಲ್ಪಕ್ಕೆ ನಿರ್ಸಂಕಲ್ಪ ಅಂತ ಹೇಳ್ತಾರೆ, ವಿಕಲ್ಪ ಅಂತ ಹೇಳೋದಿಲ್ಲ. ಹೇಗೆ ಬ್ರಹ್ಮ ಬಾಬಾ ಮಕ್ಕಳ ಸಂಭಾಲನೆಯ ಬಗ್ಗೆ ಸಂಕಲ್ಪ ಮಾಡ್ತಾರೆ, ಶಿವಬಾಬನ ಸೇವೆಯ ಬಗ್ಗೆ ಸಂಕಲ್ಪ ಮಾಡ್ತಾರೆ, ಅದು ಶುದ್ಧ ಸಂಕಲ್ಪ ಆಗಿದೆ. ಲೇಕಿನ್ लोग जो संकल्प करते जिससे विकर्म बनता उसको विकल्प कहा जाता. ಬಾಬಾ ಮಾಡುವ ಸಂಕಲ್ಪಕ್ಕೆ ವಿಕಲ್ಪ ಅಂತ ಹೇಳೋದಿಲ್ಲ, ಯಾಕೆಂದರೆ ಅದರಿಂದ ವಿಕರ್ಮ ಆಗೋದಿಲ್ಲ. ಆದರೆ ಕಲಿಯುಗದ ಜನ ವಿಕಾರಿ ಸಂಬಂಧದಿಂದ ಯಾವ ಸಂಕಲ್ಪಗಳನ್ನು ಮಾಡ್ತಾರೆ ಅದರಿಂದ ವಿಕರ್ಮ ಆಗ್ತದೆ. ಬ್ರಹ್ಮ ಬಾಬಾ ಮಮ್ಮ ಮಾಡುವ ಸಂಕಲ್ಪದಿಂದ ವಿಕರ್ಮ ಆಗೋದಿಲ್ಲ, ಆದ್ದರಿಂದ ಅದು ವಿಕಲ್ಪನೂ ಅಲ್ಲ. ಶುದ್ಧ ಸಂಕಲ್ಪ ಅಥವಾ ನಿರ್ಸಂಕಲ್ಪ, ಲೌಕಿಕದಲ್ಲಿ ಏನು ಜನ ಮಾಡ್ತಾ ಇದ್ದಾರೆ ವಿಕಾರಿ ಸಂಬಂಧದಲ್ಲಿ ಬಂದು ಆ ಸಂಕಲ್ಪಕ್ಕೆ ವಿಕಲ್ಪ ಅಂತ ಹೇಳ್ತಾರೆ. ಆ ವಿಕಲ್ಪದಿಂದ ವಿಕರ್ಮಗಳು ನಡೀತವೆ. बाबा बच्चों को कहते मित्र संबंधियों की सर्विस करो, परंतु अलौकिक दृष्टि से. वह मोह की रग नहीं होनी चाहिए. अनासक्त होकर फर्ज अदाई पालन करनी. परंतु जो कोई यहाँ होते कर्म संबंध में होते हुए उनको नहीं काट सकते हैं तो भी उनको परमात्मा को नहीं छोड़ना चाहिए. हाथ पकड़ा होगा तो कुछ न कुछ पद प्राप्त कर लेंगे. ಬಾಬಾ ಅಂತೂ ಹೇಳಿದ್ದಾರೆ, ಲೌಕಿಕ ಸಂಬಂಧಿಕರ ಸೇವೆ ಮಾಡುವಾಗಲೂ ಅಲೌಕಿಕ ದೃಷ್ಟಿಯಿಂದ ಈಶ್ವರೀಯ ದೃಷ್ಟಿಯಿಂದ ಮಾಡ್ರಿ, ಅವರ ಮೇಲೆ ನಿಮಗೆ ಮೋಹ ಇರಬಾರದು ಅಂತ. ಆದರೂ ಸಹ ಕೆಲವರಿಗೆ ಮೋಹ ಬಿಡೋದಕ್ಕೆ ಆಗೋದಿಲ್ಲ. ಕರ್ಮದ ಸಂಬಂಧ
ಕತ್ತರಿಸಲಿಕ್ಕೆ ಆಗೋದಿಲ್ಲ. ಅಂಥವರು ಸಹ ಬಾಬನ ಕೈ ಬಿಟ್ಟು ಹೋಗಬೇಡಿ, ಪರಮಾತ್ಮನ ಕೈ ಬಿಡಬೇಡಿ. ಕೈ ಹಿಡಿದಿದ್ದೀರಿ ಅಂದಮೇಲೆ ಒಂದಿಲ್ಲ ಒಂದು ಪದವಿ ನಿಮಗೆ ಸಿಗ್ತದೆ. ಕಡಿಮೆ ಪದವಿ ಸಿಗ್ಬೋದು, ಆದರೆ ನಮಗೆ ಮೋಹ ಬಿಡಲಿಕ್ಕಾಗ್ತಿಲ್ಲ ಅಂಥೇಳಿ ಜ್ಞಾನನೇ ಬಿಟ್ಟು ಹೋಗಬೇಡಿ ಅಂತಾರೆ ಬಾಬಾ. यह तो हर एक जानते हैं कि मेरे में कौन सा विकार है. अगर किसी में एक भी विकार है तो वह देह अभिमानी ठहरा. जिसमें विकार नहीं वह ठहरा देही अभिमानी. किसी में कोई भी विकार है तो वो सजाएं जरूर खाएंगे, और जो विकारों से रहित है वो सजाओं से मुक्त हो जाएंगे. ನೋಡ್ಕೊಳ್ಳಿ, ನಿಮ್ಮಲ್ಲಿ ಯಾವುದಾದರೂ ವಿಕಾರ ಇದೆಯೋ ಹೇಗೆ. ವಿಕಾರ ಇತ್ತು ಅಂದರೆ ಅವರಿಗೆ ದೇಹ ಅಭಿಮಾನಿಗಳು ಅಂತ ಹೇಳ್ತಾರೆ. ವಿಕಾರ ಇರಲಿಲ್ಲ ಅಂದರೆ ಅವರಿಗೆ ಆತ್ಮ ಅಭಿಮಾನಿಗಳು, ದೇಹಿ ಅಭಿಮಾನಿಗಳು ಅಂತ ಹೇಳಲಾಗ್ತದೆ. ವಿಕಾರ ಇದ್ದವರು ಶಿಕ್ಷೆಗೆ ಗುರಿಯಾಗ್ತಾರೆ. ಸಂಗಮ ಯುಗದಲ್ಲಿನೇ ವಿಕಾರರಹಿತ ಆಗುವಂಥವ್ರು, ಎಲ್ಲ ವಿಕಾರಗಳನ್ನು ಅಳಿಸಿ ಹಾಕುವಂಥವರು ಶಿಕ್ಷೆಯಿಂದ ಮುಕ್ತ ಆಗ್ತಾರೆ. ಜೈಸೆ ದೇಖೋ ಕೋಯಿ ಬಚ್ಚೆ जिनमें ना काम है, ना क्रोध है, ना लोभ है, ना मोह है, वो सर्विस बहुत अच्छी कर सकते. ಮಕ್ಕಳಲ್ಲಿ ಸಹ ಅನೇಕರು ಎಲ್ಲ ವಿಕಾರಗಳಿಂದ ಮುಕ್ತ ಆಗಿದೆ. ಅವರಲ್ಲಿ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಅಹಂಕಾರನೂ ಇಲ್ಲ. ಅಂಥ ಮಕ್ಕಳು ಬಹಳ ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾರೆ. अब उन्हों की बहुत ज्ञान विज्ञानमय अवस्था है, वह तो तुम सब भी ओट देंगे. ಅಂಥ ಮಕ್ಕಳ ಅವಸ್ಥೆನೂ ಜ್ಞಾನ ವಿಜ್ಞಾನಮಯ ಆಗಿರ್ತದೆ. ಜ್ಞಾನ ಅಂದರೆ ಜ್ಞಾನ, ವಿಜ್ಞಾನ ಅಂದರೆ ಯೋಗ. ಸೊ ಅವರ ಅವಸ್ಥೆ ಜ್ಞಾನಿ ಯೋಗಿಯ ಅವಸ್ಥೆ ಇರ್ತದೆ. ಅಂಥವ್ರನ್ನ ನೋಡಿದ್ರೇ ಗೊತ್ತಾಗ್ತದೆ ಇವರು ಒಳ್ಳೆಯ ಸೇವಾಧಾರಿಗಳು, ಇವರು ಜ್ಞಾನಿ ಯೋಗಿಗಳು ಅಂತ. ಇವರಿಗೆ ಅಥವಾ ಅಂಥ ಮಕ್ಕಳಿಗೆ ಎಲ್ಲರೂ ಓಟ್ ಹಾಕ್ತಾರೆ, ಅಂದರೆ ಸಂತುಷ್ಟತೆಯ ಸರ್ಟಿಫಿಕೇಟ್ ಕೊಡ್ತಾರೆ. अब यह तो जैसे मैं जानता हूँ वैसे तुम बच्चे भी जानते हो. अच्छे को सब अच्छा कहेंगे, जिसमें कोई खामी होगी उनको सभी नहीं वोट देंगे. ಒಳ್ಳೆಯ ಪುರುಷಾರ್ಥಿಗಳು ತಾವೇ ಪ್ರತ್ಯಕ್ಷ ಆಗ್ತಾರೆ. ಬಾಬಾನೂ ಅವರಿಗೆ ಇಷ್ಟಪಡ್ತಾರೆ, ಪರಿವಾರದವರು ಸಹ ಹೇಳ್ತಾರೆ ಇವರು ಒಳ್ಳೆಯವರು ಅಂತೇಳಿ. ಆದರೆ ಯಾರಲ್ಲಿ ಕೊರತೆಗಳು ಇರ್ತವೆ, ದುರ್ಬಲತೆಗಳು ಇರ್ತವೆ, ಅವರಿಗೆ ಎಲ್ಲರೂ ಓಟ್ ಕೊಡೋದಿಲ್ಲ, ಎಲ್ಲರೂ ಸಂತುಷ್ಟತೆಯ ಸರ್ಟಿಫಿಕೇಟ್ ಕೊಡೋದಿಲ್ಲ. अब यह निश्चय करना है जिनमें कोई विकार है वो सर्विस नहीं कर सकते. जो विकार प्रूफ है वो सर्विस कर औरों को आप समान बना सकेंगे. इसलिए विकारों पर पूर्ण जीत चाहिए, विकल्प पर पूर्ण जीत चाहिए. ईश्वर अर्थ संकल्प को निर्संकल्प रखा जाएगा. ವಿಕಾರ ಇದ್ದವರು ಸೇವೆ ಮಾಡಲಿಕ್ಕಾಗೋದಿಲ್ಲ. ಯಾರು ವಿಕಾರದಿಂದ ದೂರ ಇರ್ತಾರೆ ಅವರು ಸೇವೆ ಮಾಡ್ತಾರೆ, ಅನೇಕರನ್ನು ತಮ್ಮ ಸಮಾನ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ವಿಕಾರಜೀತ ಆಗ್ರಿ, ವಿಕಲ್ಪಗಳನ್ನು ಬಿಡಿ. ಈಶ್ವರನ ಕಾರ್ಯಕ್ಕಾಗಿ ಸಂಕಲ್ಪ ಮಾಡೋದಕ್ಕೆ ನಿರ್ಸಂಕಲ್ಪ ಅಂತ ಹೇಳ್ತಾರೆ. वास्तव में निसंकल्पता उसी को कहा जाता जो संकल्प चले ही नहीं, दुख सुख से न्यारा हो जाए. वह तो अंत में जब तुम हिसाब किताब चुकतू कर चले जाते हो, वहाँ दुख सुख से न्यारी अवस्था में तब कोई संकल्प नहीं चलता. ಬಾಬಾ ಹೇಳ್ತಾರೆ,
ವಾಸ್ತವಿಕವಾಗಿ ನಿಸ್ಸಂಕಲ್ಪತೆ ಅಂದರೆ ಅಲ್ಲಿ ಸಂಕಲ್ಪನೇ ನಡಿಬಾರ್ದು. ಸುಖದ ಸಂಕಲ್ಪನೂ ನಡಿಬಾರ್ದು, ದುಃಖದ ಸಂಕಲ್ಪನೂ ನಡಿಬಾರ್ದು. ಆದರೆ ಆ ಸ್ಥಿತಿ ಕೊನೆಯ ಸಮಯದಲ್ಲಿ ಬರ್ತದೆ. ಯಾವಾಗ ನೀವು ನಿಮ್ಮ ಕರ್ಮದ ಎಲ್ಲ ಲೆಕ್ಕಾಚಾರಗಳನ್ನು ತೀರಿಸಿ ಸ್ವಚ್ಛ ಮಾಡಿಕೊಂಡು ಮನೆಗೆ ಹೋಗ್ತೀರಿ, ಆ ಸಮಯದಲ್ಲಿ ಆ ನಿಸ್ಸಂಕಲ್ಪ ಸ್ಥಿತಿ ನಿಮ್ಮಲ್ಲಿ ಬರ್ತದೆ. ಆ ಸಮಯದಲ್ಲಿ, ಹೋಗುವ ಸಮಯದಲ್ಲಿ ನೀವು ಕರ್ಮ ವಿಕರ್ಮದಿಂದ ನಿರ್ಲಿಪ್ತ ಆಗಿರ್ತೀರಿ. यहाँ तुम्हारा संकल्प जरूर चलेगा, क्योंकि तुम सारी दुनिया को शुद्ध बनाने अर्थ निमित्त बने हुए हो. ಆದರೆ ಈ ಸಾಕಾರ ಲೋಕದಲ್ಲಿ ಇರೋ ತನಕನೂ ನಿಮ್ಮಲ್ಲಿ ಸಂಕಲ್ಪ ಅವಶ್ಯವಾಗಿ ಬರ್ತದೆ. ಯಾಕೆ ಅಂದರೆ ಇಡೀ ಜಗತ್ತನ್ನು ಶುದ್ಧ ಮಾಡುವುದಕ್ಕಾಗಿ, ಪವಿತ್ರ ಮಾಡುವುದಕ್ಕಾಗಿ ನೀವು ನಿಮಿತ್ತ ಆಗಿದ್ದೀರಿ. उसके लिए तुम्हारे ಶುದ್ಧ ಸಂಕಲ್ಪ ಜರೂರ್ ಚಲೆ. ಆ ಕಾರಣದಿಂದ ದೇಹದಲ್ಲಿ ಇರೋವರೆಗೂ, ಸೇವೆ ಇರೋವರೆಗೂ ನೀವು ಶುದ್ಧ ಸಂಕಲ್ಪಗಳನ್ನು ಅವಶ್ಯವಾಗಿ ಮಾಡ್ತೀರಿ. सतयुग में शुद्ध संकल्प चलने के कारण संकल्प संकल्प नहीं, कर्म करते भी कर्म बंधन नहीं बनता. समझा? अब कर्म अकर्म और विकर्म की गति तो परमात्मा ही समझा सकते. ಸತ್ಯಯುಗದಲ್ಲಿ ಎಲ್ಲರ ಸಂಕಲ್ಪಗಳು ಶುದ್ಧ ಸಂಕಲ್ಪಗಳು ಆಗಿರುವ ಕಾರಣ ಅಲ್ಲಿ ಯಾರಿಂದನೂ ವಿಕಲ್ಪಗಳು ನಡೆಯೋದಿಲ್ಲ, ವಿಕರ್ಮಗಳು ನಡೆಯೋದಿಲ್ಲ. ದೇವತೆಗಳು ಮಾಡುವ ಕರ್ಮ ಅವರಿಗೆ ಬಂಧನ ಆಗೋದಿಲ್ಲ. ಹೀಗೆ ಬಾಬಾ ನಮಗೆ ಸಂಗಮ ಯುಗದಲ್ಲಿಯೇ ಕರ್ಮ ಅಕರ್ಮ ಮತ್ತು ವಿಕರ್ಮದ रहस्य ತಿಳಿಸ್ತಾರೆ. वही विकर्मों से छुड़ाने वाला है जो इस संगम पर तुमको पढ़ा रहे. इसलिए बच्चे अपने ऊपर बहुत ही सावधानी रखो. ನಿಮಗೆ ವಿಕರ್ಮಗಳಿಂದ ಮತ್ತು ಕರ್ಮಗಳ ಬಂಧನದಿಂದ ಬಿಡಿಸುವವನು ಅವನೇ ಆಗಿದ್ದಾನೆ. ಸಂಗಮ ಯುಗದಲ್ಲಿ ಬಂದು ನಿಮಗೆ ಓದಿಸ್ತಾ ಇದ್ದಾನೆ, ಆಗಾಗ ಎಚ್ಚರಿಕೆನೂ ಕೊಡ್ತಾನೆ. अपने हिसाब किताब को देखते रहो. तुम आए हो हिसाब किताब चुकतू करने. ऐसे नहीं यहाँ आकर भी हिसाब किताब बनाते जाओ तो सजा खानी पड़ेगी. ನೀವು ಬಂದಿರುವುದು ಹಳೆಯ ಲೆಕ್ಕಾಚಾರವನ್ನು ಸ್ವಚ್ಛ ಮಾಡಿಕೊಳ್ಳಿಕ್ಕೆ. ಇಲ್ಲಿ ಬಂದ ನಂತರನೂ ಮತ್ತೆ ನೀವು ಹೊಸ ಲೆಕ್ಕಾಚಾರವನ್ನು ಶುರು ಮಾಡ್ಕೋಬಾರ್ದು. ऐसे नहीं यहाँ आकर भी हिसाब किताब बनाते जाओ तो सजा खानी पड़े. ಹೊಸದಾಗಿ ಇಲ್ಲಿ ಮತ್ತೆ ಏನಾದರೂ ಕರ್ಮದ ಲೆಕ್ಕಾಚಾರ ನೀವು ಪ್ರಾರಂಭ ಮಾಡಿಕೊಂಡ್ರೆ ಅದಕ್ಕೆ ನೀವು ಶಿಕ್ಷೆ ಪಡಿಬೇಕಾಗ್ತದೆ. ಧರ್ಮರಾಜನ ಶಿಕ್ಷೆಗೆ ಗುರಿ ಆಗ್ತೀರಿ. गर्भ जेल की सजा कोई कम नहीं. इस कारण बहुत ही पुरुषार्थ करना है. यह मंजिल बहुत भारी, इसलिए सावधानी से चलना चाहिए. विकल्पों के ऊपर जीत पानी है. अब कितने तक तुम विकल्पों पर जीत पाई है, कितने तक इस निसंकल्प अर्थात दुख सुख से न्यारी अवस्था में रहते हो, यह तुम अपने को जानते रहो. ಬಾಬಾ ಹೇಳ್ತಾರೆ, ಯಾರು ಯೋಗದಿಂದ ತಮ್ಮ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳೋದಿಲ್ಲ, ಅವರು ದೇಹ ಬಿಟ್ಟು ಮತ್ತೊಂದು ಗರ್ಭಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಬೇಕಾಗ್ತದೆ, ಅಥವಾ ಕೊನೆಗೆ ಧರ್ಮರಾಜನ ಹತ್ತಿರ ಶಿಕ್ಷೆ ಪಡಿಬೇಕಾಗ್ತದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಪುರುಷಾರ್ಥ ಮಾಡಬೇಕು.
ಗುರಿ ಬಹಳ ಎತ್ತರದ ಗುರಿಯಾಗಿದೆ. ಅದನ್ನು ತಲುಪೋದಕ್ಕಾಗಿ ನೀವು ವಿಕಲ್ಪಗಳ ಮೇಲೆ ಜಯಶಾಲಿ ಆಗಬೇಕು, ಜಯ ಗಳಿಸಬೇಕು. ಈಗಲೇ ನೋಡ್ಕೊಳ್ಳಿ, ನಿಮ್ಮ ಸ್ಥಿತಿ ಸುಖ ದುಃಖದಿಂದ ನಿರ್ಲಿಪ್ತ ನಿಸ್ಸಂಕಲ್ಪ ಸ್ಥಿತಿ ನಿಮ್ಮಲ್ಲಿ ಬಂದಿದೆಯೋ ಹೇಗೆ ಅಂತ. जो खुद को नहीं समझ सकते वह मम्मा बाबा से पूछ सकते हैं, क्योंकि तुम तो उनके वारिस हो, तो वह बता सकते. ನಿಮ್ಮ ಅವಸ್ಥೆ ಬಗ್ಗೆ ನಿಮಗೆ ತಿಳಿದಿಲ್ಲ ಅಂದರೆ ನೀವು ಬ್ರಹ್ಮ ಮತ್ತು ಮಮ್ಮಾರವರನ್ನು, ಬ್ರಹ್ಮ ಬಾಬಾ ಮತ್ತು ಮಮ್ಮವ್ರನ್ನ ಕೇಳ್ಬೋದು. ನಿಮ್ಮ ಅವಸ್ಥೆ ಏನಿದೆ ಹೇಗಿದೆ ಅಂತ ಮಮ್ಮ ಬಾಬಾ ನಿಮಗೆ ಹೇಳಿಬಿಡ್ತಾರೆ. निसंकल्प अवस्था में रहने से तुम अपने तो क्या किसी भी विकारी के विकर्मों को दबा सकते हो. ಬಾಬಾ ಹೇಳ್ತಾರೆ, ನಿಸ್ಸಂಕಲ್ಪ ಅವಸ್ಥೆಯಲ್ಲಿ ಇರುವುದರಿಂದ ನೀವು ನಿಮ್ಮ ವಿಕಾರಗಳನ್ನೇ ಅಲ್ಲ, ವಿಕಾರಗಳು ಮಾತ್ರ ಅಲ್ಲ, ಅನ್ಯರ ವಿಕಾರಗಳನ್ನು ವಿಕರ್ಮಗಳನ್ನು ನೀವು ಅಳಿಸಿ ಹಾಕಬಹುದು. कोई भी कामी पुरुष तुम्हारे सामने आएगा तो उसका विकारी संकल्प नहीं चलेगा. ನಿಮ್ಮ ಸಂಕಲ್ಪ ಶುದ್ಧ ಸಂಕಲ್ಪ ಇತ್ತು ಅಂದರೆ ಯಾವುದೇ ಕಾಮಿ ಪುರುಷ ನಿಮ್ಮ ಮುಂದೆ ಬಂದಾಗ, ನಿಮ್ಮನ್ನು ನೋಡಿದಾಗ ಅವರಲ್ಲಿ ಇರುವ ವಿಕಾರಿ ಸಂಕಲ್ಪನೂ ಹೋಗಿಬಿಡ್ತದೆ. जैसे देवता उनके पास जाते हैं तो उनके सामने वह शांत हो जाता है, वैसे तुम भी गुप्त रूप में देवताए. ಹೇಗೆ ದೇವಸ್ಥಾನಕ್ಕೆ ಹೋದಾಗ ಮನುಷ್ಯರು ತಮ್ಮಲ್ಲಿ ಇರುವ ವಿಕಾರಗಳನ್ನು ಮರೆತು ಬಿಡ್ತಾರೆ, ಶಾಂತ ಆಗ್ತಾರೆ ಅಲ್ಲಿ ಹೋದಾಗ. ಯಾವುದೇ ದೇವಿಯನ್ನು ನೋಡುವಾಗ ಮನುಷ್ಯರಲ್ಲಿ ಕಾಮದ ದೃಷ್ಟಿ ಬರೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ನೀವು ಗುಪ್ತ ವೇಷದಲ್ಲಿರುವಂತಹ ದೇವತೆಗಳಾಗಿದ್ದೀರಿ. ತುಮಾರೆ ಆಗೆ ಬಿ ಕಿಸಿ ಕಾ ವಿಕಾರಿ ಸಂಕಲ್ಪ नहीं चल सकता है, परंतु ऐसे बहुत कामी पुरुष है जिनका कुछ संकल्प अगर चलेगा तो भी वार नहीं कर सके. अगर तुम योग युक्त होकर खड़े रहेंगे तो. ಒಂದು ವೇಳೆ ಬಹಳನೇ ಕಾಮಿ ಪುರುಷರು ನಿಮ್ಮ ಮುಂದೆ ಬಂದಾಗ ಅವರಲ್ಲಿ ಸಂಕಲ್ಪ ಬರಬಹುದು, ಆದರೆ ಅವರು ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾವಾಗ ಆಗೋದಿಲ್ಲ ಅಂದರೆ ನೀವು ಯೋಗಯುಕ್ತ ಸ್ಥಿತಿಯಲ್ಲಿ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ನಿಂತಿದ್ದರೆ ಮಾತ್ರ ಅವರು ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ. देखो बच्चे तुम यहाँ आए हो परमात्मा को विकारों की आहुति देने, परंतु कोई ने कायदे सिर आहुति नहीं दी. उनका योग परमात्मा से जुटा हुआ नहीं. सारा दिन बुद्धि योग भटकता रहता है, अर्थात देही अभिमानी नहीं बने. देह अभिमानी होने के कारण किसी के स्वभाव में आ जाते हैं, जिस कारण परमात्मा से प्रीत निभा नहीं सकते. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಇನ್ನೂ ಕೆಲವರು ಎಲ್ಲ ವಿಕಾರಗಳನ್ನು ಕಾಯ್ದೆ ಪ್ರಮಾಣವಾಗಿ ಸ್ವಾಹ ಮಾಡಿಲ್ಲ, ಆಹುತಿ ಕೊಟ್ಟಿಲ್ಲ. ಇನ್ನೂ ಅನೇಕರ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗ್ತಿಲ್ಲ. ಬುದ್ಧಿಯೋಗ ಅಲ್ದಾಡ್ತಾ ಇರ್ತದೆ. ಅವರು ದೇಹ ಅಭಿಮಾನದಲ್ಲೇ ಇರ್ತಾರೆ. ಕೆಲವು ಮಕ್ಕಳು ದೇಹ ಅಭಿಮಾನದ ಕಾರಣದಿಂದ ಅನ್ಯರ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗ್ತಾರೆ. ಪರಮಾತ್ಮನ ಪ್ರೀತಿಯನ್ನು ಅವರಿಂದ ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಅರ್ಥ ಸರ್ವಿಸ್ ಕರ್ನೆ ಕೆ ಅಧಿಕಾರಿ ನಹಿ ಬನ್ ಸಕ್ತೆ. ಅಂಥ ಮಕ್ಕಳು ಪರಮಾತ್ಮನ ಸೇವೆಗೆ ಅಧಿಕಾರಿ ಆಗೋದಿಲ್ಲ.
तो जो परमात्मा से सर्विस ले, फिर सर्विस कर रहे अर्थात पतितों को पावन कर रहे हैं, वही मेरे सच्चे पक्के बच्चे हैं। उन्हें बहुत भारी पद मिलता है. ಯಾವ ಮಕ್ಕಳು ನನ್ನಿಂದ ಸೇವೆ ತೆಗೆದುಕೊಂಡು ಮತ್ತೆ ತಾವು ಅನೇಕರ ಸೇವೆ ಮಾಡಿ ಪತಿತರನ್ನ ಪಾವನ ಮಾಡ್ತಾರೆ, ನನ್ನ ಸೇವೆಯ ಪ್ರತಿಫಲದಲ್ಲಿ ಅನೇಕರ ಸೇವೆ ಮಾಡ್ತಾರೆ, ಅವರೇ ನನ್ನ ಪಕ್ಕಾ ಸತ್ಯ ಮಕ್ಕಳು. ಅವರಿಗೆ ಬಹಳ ದೊಡ್ಡ ಪದವಿ ಸಿಗ್ತದೆ. अभी परमात्मा खुद आकर तुम्हारा बाप बनाए. उस बाप को साधारण रूप में न जानकर कोई भी प्रकार का संकल्प उत्पन्न करना गोया विनाश को प्राप्त होना. परमात्मा ಸಾಧಾರಣ ರೂಪದಲ್ಲಿ ಬಂದಿದ್ದಾನೆ. ಅವನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಳ್ಳದೆ ಬೇರೆ ಬೇರೆ ಸಂಕಲ್ಪಗಳನ್ನು ಮಾಡಿದರೆ, ಸಂಶಯ ಬುದ್ಧಿಯಾದರೆ ಅವರು ವಿನಾಶ ಆಗ್ತಾರೆ. अभी वह समय आएगा जो 108 ज्ञान गंगाएं पूर्ण अवस्था को प्राप्त करेंगे. बाकी जो पड़े हुए नहीं होंगे वे तो अपनी ही बर्बादी करेंगे. ಈಗ 108 ವಿಜಯಿ ರತ್ನಗಳು ಪ್ರತ್ಯಕ್ಷ ಆಗುವಂಥ ಸಮಯ ಬಂದಿದೆ. 108 ಜ್ಞಾನ ಗಂಗೆಯರು ತಮ್ಮ ಸಂಪೂರ್ಣ ಅವಸ್ಥೆಗೆ ತಲುಪೋರಿದ್ದಾರೆ. ಆದರೆ ಯಾರು ಪುರುಷಾರ್ಥ ಮಾಡಿರೋದಿಲ್ಲ, ಸರಿಯಾಗಿ ಓದಿರೋದಿಲ್ಲ, ಅವರೆಲ್ಲರೂ ಬರ್ಬಾದಿ ಮಾಡ್ಕೊಳ್ಳೋರಿದ್ದಾರೆ. ತಮ್ಮ ಪುರುಷಾರ್ಥ, ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋರಿದ್ದಾರೆ. यह निश्चय जानना जो कोई इस ईश्वरीय यज्ञ में छिप कर काम करता है तो उनको जानी जाननहार बाबा देख लेता है. वह फिर अपने साकार स्वरूप बाबा को टच करता है. सावधानी देने अर्थ तो कोई भी बात छिपानी नहीं चाहिए. भल भूले होती है परंतु उनको बताने से ही आगे के लिए बच सकते, इसलिए बच्चे सावधान रहना. ಬಾಬಾ ಹೇಳ್ತಾರೆ, ಈಶ್ವರೀಯ ಯಜ್ಞದಲ್ಲಿ ಮುಚ್ಚಿ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಅದು ಶಿವಬಾಬವ್ರಿಗೆ ಗೊತ್ತಾಗ್ತದೆ, ಕಾಣಿಸ್ತದೆ. ಆಗ ಶಿವಬಾಬಾ ಏನು ಮಾಡ್ತಾರೆ, ಬ್ರಹ್ಮಬಾಬವ್ರಿಗೆ ಟಚ್ ಮಾಡಿಸ್ತಾರೆ. ಮುರಳಿಯಲ್ಲಿ ನೀನು ಈ ಥರ ಎಚ್ಚರಿಕೆ ಕೊಡು ಅಂತ ಹೇಳ್ತಾರೆ. ಆಗ ಮುರಳಿಯ ಮೂಲಕ ಎಚ್ಚರಿಕೆ ಕೊಡಲಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ತಪ್ಪುಗಳನ್ನು ನೀವು ಒಂದು ವೇಳೆ ಮಾಡಿದರೆ ಅವುಗಳನ್ನು ಮುಚ್ಚಿ ಇಟ್ಕೋಬೇಡಿ. ಬಾಬಾ ಮುರಳಿಯಲ್ಲಿ ಹೇಳುವ ಮೊದಲೇ ನಿಮ್ಮ ತಪ್ಪುಗಳನ್ನು ನೀವಾಗಿ ಈ ಸಾಕಾರ ತಂದೆಯ ಮುಂದೆ ಹೇಳ್ಕೊಳ್ಳಿ. ಆಗ ಮುಂದೆ ತಪ್ಪುಗಳು ನಿಮ್ಮಿಂದ ನಡೆಯೋದಿಲ್ಲ, ಅದರಿಂದ ನೀವು ಬಚಾವಾಗ್ತೀರಿ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ನಡಿಬೇಕು. बच्चों को पहले अपने को समझना चाहिए कि मैं कौन हूँ, क्या हूँ, वॉट एम आई. मैं शरीर को नहीं कहते, मैं कहते आत्मा को. मैं आत्मा कहाँ से आया हूँ, किसकी संतान. आत्मा को यह मालूम पड़ जाए कि आत्मा परम पिता परमात्मा की संतान है, तब अपने को बाप को याद करने से खुशी आ जाएगी. ಮೊದಲು ವಿಚಾರ ಮಾಡಿ, ನೀವ್ಯಾರು, ಯಾರ ಮಗು ಆಗಿದ್ದೀರಿ, ನಿಮಗೆ ಯಾರು ಸಿಕ್ಕಿದ್ದಾರೆ. ನಿಮಗೆ ನೀವು ಪರಮಾತ್ಮನ ಸಂತಾನ ಅಂತ ತಿಳ್ಕೊಂಡಾಗ ಅವನನ್ನು ನೆನಪು ಮಾಡೋದ್ರಲ್ಲಿ ನಿಮಗೆ ಖುಷಿಯ ಅನುಭವ ಆಗ್ತದೆ. ಅವನಿಗೆ ತಂದೆ ಅಂತ ಪ್ರೀತಿಯಿಂದ ಒಪ್ಕೋಬೇಕು, ನಿಶ್ಚಯದಿಂದ ಒಪ್ಕೋಬೇಕು. ಆಗ ಮಾತ್ರ ತಂದೆಯ ನೆನಪಿನಿಂದ ನಿಮಗೆ ಖುಷಿಯ ಅನುಭವ ಆಗ್ತದೆ. ಬಚ್ಚೆ ಕೋ ಖುಷಿ ತಬ್ ಆತಿ
जब बाप के ऑक्यूपेशन को जानता है। जब छोटा है बाप के ऑक्यूपेशन को नहीं जानता, तब तक इतनी खुशी नहीं रहती। जैसे बड़ा होता बाप के ऑक्यूपेशन का पता पड़ता तो वो नशा व ಖುಷಿ ಚಡ್ತಿ ಜಾತಿ. ಲೌಕಿಕದಲ್ಲಿ ಮಕ್ಕಳಿಗೆ ತಂದೆಯ ಉದ್ಯೋಗ, ಆಸ್ತಿ, ಕರ್ತವ್ಯದ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಅಷ್ಟೊಂದು ನಶೆ ಇರೋದಿಲ್ಲ ಅವರಲ್ಲಿ. ತೀರಾ ಚಿಕ್ಕ ಅವಸ್ಥೆಯಲ್ಲಿ, ಬಾಲ್ಯದಲ್ಲಿ ಮಕ್ಕಳಿಗೆ ನಶೆ ಇರೋದಿಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಯಾವಾಗ ಅವರ ತಂದೆಯ ಉದ್ಯೋಗ, ವ್ಯಾಪಾರ, ಆಸ್ತಿ, ಅಂತಸ್ತು, ಸಮಾಜದಲ್ಲಿ ಇರುವ ಅವರ ಸ್ಥಾನ, ಮಾನ ಎಲ್ಲ ತಿಳ್ಕೊತಾರೆ, ಆಗ ಮಕ್ಕಳಲ್ಲಿ ನಶೆ ಇರ್ತದೆ. ನಾನು DC ಮಗ, ನಾನು ಇಂಥ ಮಂತ್ರಿಯ ಮಗ ಅಂತ ನಶೆ ಇರ್ತದೆ ಅವರು. ಹಾಗೆ ಬಾಬಾ ಹೇಳ್ತಾರೆ, ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ನೀವು ತಿಳ್ಕೊಂಡಾಗ, ಅವನ ಪಾತ್ರದ ಬಗ್ಗೆ ನೀವು ತಿಳ್ಕೊಂಡಾಗ ನಿಮಗೆ ಖುಷಿ ಅಥವಾ ನಶೆ ಏರ್ತದೆ. ಪರಮಾತ್ಮ ಅಂದರೆ ಅವನೇನು ಬರೇ ಪರಮಧಾಮದಲ್ಲಿ ಕೂಡೋದಕ್ಕಾಗಿ ಇಲ್ಲ, ಅವನು ಬಂದು ಎಂತಹ ಅದ್ಭುತ ಪಾತ್ರ ಮಾಡ್ತಾನೆ ಅನ್ನೋದನ್ನು ನೀವು ತಿಳ್ಕೊಂಡಾಗ ನಿಮಗೆ ಖುಷಿ ಆಗ್ತದೆ. ಹಮಾರಾ ಬಾಬಾ ಕೌನ್ ಹೇ, ಕहाँ रहता है? अगर कहे आत्मा उसमें मर्ज हो जाएगी तो आत्मा विनाशी हो गई, तो ಖುಷಿ किसको आई? ಲೌಕಿಕದಲ್ಲಿ ಜನ ಹೇಳಿದ್ರು ಆತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗ್ತದೆ. ಆ ಥರ ಆತ್ಮ ಪರಮಾತ್ಮನಲ್ಲಿ ಹೋಗಿ ಐಕ್ಯ ಆಗೋದಿಲ್ಲ. ನಾವೆಲ್ಲರೂ ಹೋಗಿ ಅವನಲ್ಲಿ ಸೇರ್ಕೊಂಡ್ಬಿಟ್ರೆ ಆತ್ಮದ ವಿನಾಶ ಆದಂಗಾಯ್ತು. ಆದರೆ ಬಾಬಾ ಹೇಳ್ತಾರೆ, ಆತ್ಮನೂ ಅವಿನಾಶಿ. ಆತ್ಮ ಎಂದೂ ವಿನಾಶ ಆಗೋದಿಲ್ಲ. ಇದು ಅನಾದಿ ಅವಿನಾಶಿ ಶಕ್ತಿ. ಆತ್ಮನೂ ಅನಾದಿ ಅವಿನಾಶಿ, ಪರಮಾತ್ಮ ಅನಾದಿ ಅವಿನಾಶಿ, ನಾಟಕ ಅನಾದಿ ಅವಿನಾಶಿ. ಈ ಆತ್ಮ ಪರಮಾತ್ಮ ನಾಟಕ ಯಾವತ್ತೂ ಇದ್ದೇ ಇರ್ತದೆ ಅಂತಾರೆ ಬಾಬಾ. ಯಾವತ್ತೂ ಈ ಮೂರೂ ಸಹ ಏನಿದೆ ವಿನಾಶ ಆಗೋದಿಲ್ಲ. तुम्हारे पास नए जिज्ञासु आते हैं, उनको पूछना है कि तुम यहाँ क्या पढ़ते, उससे क्या स्टेटस मिलते. उस कॉलेज में पढ़ने वाले बताते हैं हम डॉक्टर बन रहे हैं, इंजीनियर बन रहे, तो उन पर विश्वास करेंगे ना, यह बरोबर पढ़ रहे हैं. यहाँ भी स्टूडेंट्स बताते हैं यह दुख की दुनिया, जिसको नर्क, हेल अथवा डेविल वर्ल्ड कहते, उनके अगेंस्ट है हेवन अथवा DT वर्ल्ड, जिसको स्वर्ग कहते हैं. यह तो सभी जानते, समझ भी सकते हैं कि यह स्वर्ग नहीं, यह नर्क है अथवा दुख की दुनिया है, पापात्माओं की दुनिया है. तब तो उसको पुकारते पुण्य की दुनिया में ले चलो. तो यह बच्चे जो पढ़ रहे हैं वह जानते हैं कि हमको बाबा उस पुण्य की दुनिया में ले चल रहे. तो जो नए स्टूडेंट आते हैं उनको बच्चों से पूछना चाहिए, बच्चों से पढ़ना चाहिए. ಹೇಗೆ ಹೊರಗಿನ ಶಾಲಾ ಕಾಲೇಜುಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ತಾವೇನು ಓದ್ತಿದ್ದೀವಿ, ಏನಾಗ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಹಾಗೆ ಈ ಶಾಲೆಯಲ್ಲಿ ಓದುವಂತಹ ನೀವು ಮಕ್ಕಳು ಹೇಳಬೇಕು, ನಾವು ಪುಣ್ಯಾತ್ಮರ ಪ್ರಪಂಚಕ್ಕೆ ಹೋಗುವುದಕ್ಕಾಗಿ, ದೇವತಾ ಆಗುವುದಕ್ಕಾಗಿ ಈ ಒಂದು ಈಶ್ವರೀಯ ವಿದ್ಯಾಭ್ಯಾಸ ಮಾಡ್ತಿದ್ದೇವೆ ಅಂತ. अपने टीचर का अथवा बाप का ऑक्यूपेशन बता सकते. बाप थोड़े ही अपनी सराहना खुद बैठ करेंगे. टीचर अपनी महिमा खुद सुनाएगा क्या? वह तो स्टूडेंट सुनाएंगे कि ऐसा टीचर है. तब कहते स्टूडेंट्स शोज मास्टर. ಬಾಬಾ ಹೇಳ್ತಾರೆ, ಹೊಸದಾಗಿ ಬರುವಂಥ ಆತ್ಮರಿಗೆ ನಿಮ್ಮ ಶಿಕ್ಷಕ ಯಾರು, ನಿಮ್ಮ ತಂದೆ ಯಾರು ಅಂತ ಪರಿಚಯ ಕೊಡಿ.
ಆ ತಂದೆಯ ಮಹಿಮೆ ಮಾಡಿ, ಶಿಕ್ಷಕನ ಬಗ್ಗೆ ಮಹಿಮೆ ಮಾಡಿ. ಶಿಕ್ಷಕ ಆಗಲಿ ತಂದೆ ಆಗಲಿ ತಮ್ಮ ಮಹಿಮೆಯನ್ನು ತಾವೇ ಮಾಡಿಕೊಳ್ಳೋದಿಲ್ಲ, ತಮ್ಮ ಮಹತ್ವವನ್ನು ದೊಡ್ಡಸ್ತನವನ್ನು ತಾವೇ ಹೇಳ್ಕೊಳ್ಳೋದಿಲ್ಲ ಯಾರು. ಆದರೆ ಮಕ್ಕಳು ತಂದೆಯನ್ನು ಹೊಗಳ್ತಾರೆ, ವಿದ್ಯಾರ್ಥಿಗಳು ಶಿಕ್ಷಕರನ್ನು ಹೊಗಳ್ತಾರೆ. ವಿದ್ಯಾರ್ಥಿಗಳ ಮೂಲಕ ಶಿಕ್ಷಕರ ಪ್ರತ್ಯಕ್ಷತೆ ಆಗ್ತದೆ, ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, सन शोज फादर, स्टूडेंट्स शोज मास्टर. तुम बच्चे जो इतना कोर्स पढ़कर आए हो, तुम्हारा काम है नयों को बैठ समझाना. बाकी टीचर जो BA MA पढ़ा रहे हैं वह बैठ नए स्टूडेंट को ABC सिखलाएंगे क्या? कोई कोई स्टूडेंट अच्छे होशियार होते हैं, वह दूसरों को भी पढ़ाते, उसमें माता गुरु तो मशहूर है. ಬಾಬಾ ಹೇಳ್ತಾರೆ, ಕಾಲೇಜಿನ ಶಿಕ್ಷಕರು ಒಂದೆತ್ತ ಮಕ್ಕಳಿಗೆ ಪಾಠ ಹೇಳೋದಿಲ್ಲ. ಅಲ್ಲಿ ಕಾಲೇಜಿನ ಪ್ರೊಫೆಸರ್ಗಳು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪಾಠ ಮಾಡೋದಿಲ್ಲ. ಆದರೆ ಇಲ್ಲಿ ನೀವು ಹೊಸದಾಗಿ ಬಂದವ್ರಿಗೆ ಮೊದಲನೇ ಪಾಠನೂ ಹೇಳಬೇಕು. ಸುಮಾರು ವರ್ಷಗಳಿಂದ ಬರೋರಿಗೆ ಮಧ್ಯಮ ಸ್ಥಿತಿಯ ಪಾಠನೂ ಹೇಳಬೇಕು. ಕರ್ಮಾತೀತ ಅವಸ್ಥೆಗೆ ಬರುವಂಥವ್ರಿಗೆ, ಒಳ್ಳೆಯ ಪುರುಷಾರ್ಥಿಗಳಿಗೆ ಆ ರೀತಿಯ ಪಾಠನೂ ಹೇಳಬೇಕು. ಅಂತಹ ಶಿಕ್ಷಕರು ನೀವಾಗಿದ್ದೀರಿ. ನೀವು ಬಹಳ ಜಾಣ ಶಿಕ್ಷಕರು. ಇದರಲ್ಲಿ ಮಾತೆಯರು ಮುಂದಿದ್ದಾರೆ. ಆದ್ದರಿಂದ ಮಾತೆಯರಿಗೆ ಗುರುಸ್ಥಾನ ಕೊಡಲಾಗ್ತದೆ. यह है DT धर्म की पहली माता जिसको जगदंबा कहते. ಮಮ್ಮಾರವರಿಗೆ ದೇವತಾ ಧರ್ಮದ ಮೊದಲನೇ ಮಾತೆ ಅಂತ ಹೇಳಲಾಗ್ತದೆ, ಜಗದಂಬೆ ಅಂತನೂ ಹೇಳಲಾಗ್ತದೆ. ಮಾತಾ ಕಿ ಬಹುತ್ ಮಹಿಮಾ ಹೇ. ಭಾರತದಲ್ಲಿ ಮಾತೆಯರಿಗೆ ಬಹಳ ದೊಡ್ಡ ಸ್ಥಾನ ಇದೆ, ಬಹಳಷ್ಟು ಮಹಿಮೆ ಇದೆ. बंगाल में काली, दुर्गा, सरस्वती और लक्ष्मी, इन 4 देवियों की बहुत पूजा करते. अब उन 4 का ऑक्युपेशन तो मालूम होना चाहिए. बंगाल ಪ್ರಾಂತದಲ್ಲಿ ಕಾಳಿ, ದುರ್ಗಾ, ಸರಸ್ವತಿ ಮತ್ತು ಲಕ್ಷ್ಮಿ ಈ 4 ದೇವಿಯರ ಪೂಜೆ ಬಹಳ ನಡೀತದೆ. ಆ 4 ದೇವಿಯರ ಚರಿತ್ರೆ, ಉದ್ಯೋಗ, ಕರ್ತವ್ಯ, ಅವ್ರು ಹೇಗೆ ಆ ಶಕ್ತಿಯನ್ನು ಪಡ್ಕೊಂಡ್ರು ಅನ್ನೋದರ ಬಗ್ಗೆ ತಿಳ್ಕೋಬೇಕಲ್ವ. ಜೈಸೆ ಲಕ್ಷ್ಮಿ ಕೋ गॉडेस ऑफ वेल्थ कहते, वह तो यहाँ ही राज्य करके गई. ಲಕ್ಷ್ಮಿ ಅಂದರೆ ಸಂಪತ್ತಿನ ದೇವಿ, ಧನದೇವಿ. ಅವಳಾಗಲೇ ಸತ್ಯುಗದಲ್ಲಿ ರಾಜ್ಯ ಮಾಡಿ ಹೋಗ್ಬಿಟ್ಟಿದ್ದಾಳೆ. बाकी काली, दुर्गा आदि यह तो सब इस पर नाम पड़े. ಬಾಕಿ ಕಾಳಿ, ದುರ್ಗಾ ಇವೆಲ್ಲ ಈ ಮಮ್ಮಾರವರ ಹೆಸರುಗಳಾಗಿವೆ, ಮಮ್ಮಾರವರ ಸ್ವರೂಪಗಳಾಗಿವೆ. अगर 4 माताएं हैं तो उनके 4 पति भी होने चाहिए. ಬಾಬಾ ಹೇಳ್ತಾರೆ, ಭಕ್ತರು 4 ಜನ ದೇವಿಯರನ್ನು ಪೂಜೆ ಮಾಡ್ತಾರೆ. ಆ ದೇವಿಯರ ಜೊತೆಗೆ ಅವರವರ ಯಜಮಾನರಿಗೂ ಪೂಜೆ ಮಾಡಬೇಕಲ್ವ. ಯಾರ ಗಂಡನ ಹೆಸರೇ ಪತ್ತೆ ಇಲ್ಲ ಅವ್ರಿಗೆ, ಯಾರ್ದು ಪೂಜೆ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, अब लक्ष्मी का तो नारायण पति प्रसिद्ध है. काली का पति कौन है? ಲಕ್ಷ್ಮಿಯ ಗಂಡ ನಾರಾಯಣ ಅಂತ ಗೊತ್ತು ಎಲ್ಲರಿಗೂ. ಕಾಳಿಕಾ ದೇವಿಯ ಪತಿ ಯಾರು? ಕೆಲವರು ಹೇಳಿದರು ಶಂಕರ ಅಂತ. शंकर तो पार्वती का पति बताते हैं. ಶಂಕರ ಪಾರ್ವತಿಯ ಗಂಡ. ಕಾಳಿಗೂ ಗಂಡ ಆಗ್ತಾನೇನವನು? ಎಷ್ಟು ಜನರಿಗೆ ಗಂಡ ಆಗ್ತಾನವನು? पार्वती कोई काली नहीं, बहुत है जो काली को पूजते, माता को याद करते, लेकिन पिता का पता नहीं. काली का या तो पति होना चाहिए या तो पिता होना चाहिए, लेकिन यह कोई को पता नहीं.
ಈ ದೇವಿಯರ ಪೂಜೆ ಮಾಡುವಾಗ ದೇವಿಯರ ತಂದೆಯ ಪರಿಚಯ ಆದರೂ ಇರಬೇಕಿತ್ತು ಭಕ್ತರಿಗೆ, ಅಥವಾ ಅವರ ಪತಿಯರ ಪರಿಚಯ ಆದರೂ ಇರಬೇಕಿತ್ತು. ಯಾರ ಪರಿಚಯನೂ ಇಲ್ಲ. ತುಮಕೋ ಸಮझाना है ದುನಿಯಾ ಏಕೆ ಹೇ. ಈಗ ನೀವು ಆ ಎಲ್ಲ ದೇವಿಯರ ಅರ್ಥ ಏನು ಅಂತ ತಿಳಿಸ್ರಿ ಅಂತಾರೆ ಬಾಬಾ. ಜಗದಂಬೆ ಕುಮಾರಿ, ಅವಳೇ ಕಾಳಿ ದುರ್ಗಾ ಅಂದರೆ ಅವರು ಕುಮಾರಿಯರು, ಅವರಿಗೆ ತಂದೆ ಪರಮಾತ್ಮ ಅಂತ ತಿಳಿಸ್ರಿ. ತುಮಕೋ ಸಮझाना है दुनिया यह एक है, कोई समय दुख की दुनिया दोजक बन जाती, फिर सतयुग में बहिष्ठ या स्वर्ग बन जाती. लक्ष्मी नारायण सतयुग के समय राज्य करते थे, राज्य करके गए. सारा खेल कॉर्पोरियल वर्ल्ड में चलता है. पहले पहले अल्फ और बे पर समझाना है. जब तक यह पूरा समझा नहीं तब तक वह लव नहीं जागता, वह ಖುಷಿ नहीं आती. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಇತಿಹಾಸನೂ ತಿಳಿಸ್ಕೊಡಿ, ಜಗತ್ತಿನ ಇತಿಹಾಸ ಭೂಗೋಳನು ಹೊಸಬ್ಬರಿಗೆ ತಿಳಿಸ್ರಿ, ಪರಮಾತ್ಮ ಮತ್ತು ಪರಮಾತ್ಮನ ಆಸ್ತಿಯ ಬಗ್ಗೆ ತಿಳಿಸ್ರಿ. ಎಲ್ಲಿಯವರೆಗೆ ಪರಮಾತ್ಮನ ಬಗ್ಗೆ ಅವರಿಗೆ ನಿಶ್ಚಯ ಆಗೋದಿಲ್ಲ, ಅಲ್ಲಿವರೆಗೆ ಪರಮಾತ್ಮನ ಮೇಲೆ ಅವರಿಗೆ ಪ್ರೀತಿ ಬರೋದಿಲ್ಲ. ಪ್ರೀತಿ ಬಂದಿಲ್ಲ ಅಂದರೆ ನೆನಪು ಮಾಡಲಿಕ್ಕೆ ಖುಷಿನೂ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. तो खुशी इस पहली बात को समझने में है. गॉड तो एवर हैप्पी, आनंद स्वरूप है, उनके हम बच्चे, क्यों ना वह खुशी आनी चाहिए, वह गुदगुदी क्यों नहीं होती. I am son of God, I am ever happy, master God. वह खुशी नहीं आती तो सिद्ध है अपने को सन नहीं समझते. God is ever happy but I am not happy, क्योंकि फादर को नहीं जानते. बात तो सहज है ना. ನಮ್ಮ ತಂದೆ ಖುಷಿಯ ಸಾಗರ, ಸುಖದ ಸಾಗರ, ಆನಂದದ ಸ್ವರೂಪ, ಆನಂದದ ಸಾಗರ. ಆ ಖುಷಿ ಆನಂದ ನಮ್ಮಲ್ಲಿ ಇಲ್ಲ ಅಂದರೆ ಇನ್ನೂವರೆಗೂ ನಾವು ಆ ತಂದೆಯ ಮಕ್ಕಳು ಆಗಿಲ್ಲ ಅಂತ ಅರ್ಥ. कोई कोई यह ज्ञान सुनने के बदले किसी को शांति अच्छी लगती, क्योंकि बहुत है जो ज्ञान उठा भी नहीं सके. इतना समय कहाँ है. बस इस अलफ को जानकर साइलेंस में रहे तो वह भी अच्छा है. ಕೆಲವರು ಸುಖಧಾಮ ಇಷ್ಟಪಡೋದಿಲ್ಲ, ಸ್ವರ್ಗಕ್ಕೆ ಬರುವುದು ಅಂದರೆ ಇಷ್ಟಪಡೋದಿಲ್ಲ. ನಮಗೆ ಬರೇ ಶಾಂತಿ ಬೇಕು ಅಂತ. ಅವ್ರಿಗೆ ಬರೇ ಪರಮಾತ್ಮನ ಪರಿಚಯ ಕೊಡ್ರಿ, ಶಾಂತಿಧಾಮದ ಪರಿಚಯ ಕೊಡ್ರಿ, ಶಾಂತಿಯ ಅನುಭವ ಮಾಡಲಿಕ್ಕೆ ಹೇಳ್ರಿ. सन्यासी भी पहाड़ों में कंदराओं में जाकर परमात्मा की याद में बैठते, वैसे परमात्मा की उस सुप्रीम लाइट की याद में रहे तो भी अच्छा है. उसकी याद से सन्यासी भी निर्विकारी बन सकते, परंतु घर बैठे तो याद नहीं कर सकते. वहाँ तो बाल बच्चों में मोह जाता रहेगा, इसलिए सन्यास करते हैं. ಬಾಬಾ ಸನ್ಯಾಸಿಗಳು ಸಹ ಶಾಂತಿಗಾಗಿ ಮತ್ತು ನಿರ್ವಿಕಾರಿ ಆಗೋದಕ್ಕಾಗಿ ಅರಣ್ಯಕ್ಕೆ ಹೋಗಿ ಗುಹೆಯಲ್ಲಿ ಕುಳಿತು ತಪಸ್ ಮಾಡ್ತಾರೆ. ಮನೆಯಲ್ಲೇ ಕುತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಯಾಕೆಂದರೆ ಮನೆಯಲ್ಲೇ ಕುತ್ಕೊಂಡ್ರೆ ಮಕ್ಕಳು, ಹೆಂಡತಿ ಎಲ್ಲರೂ ಕಾಣ್ತಿರ್ತಾರೆ ಎದುರಿಗೆ, ಮತ್ತೆ ಮತ್ತೆ ಮೋಹ ಹೋಗ್ತದೆ ಅವರಲ್ಲಿ. ಅದಕ್ಕಾಗಿ ಏನು ಮಾಡ್ತಾರೆ, ಮನೆ, ಸಂಸಾರ, ಪರಿವಾರ, ಊರನ್ನೇ ಬಿಟ್ಟು ಕಾಡಿಗೆ ಹೋಗಿಬಿಡ್ತಾರೆ. ಪರಮಾತ್ಮನ ಧ್ಯಾನದಿಂದ ಶಾಂತಿಯ ಅನುಭವ ಮಾಡ್ತಾರೆ. ಹೋಲಿ ಬನ್ ಜಾತೆ ತೋ ಉಸ್ಮೇ ಸುಖ ಹೇನ. ಸನ್ಯಾಸಿ ಸಬ್ಸೆ ಅಚ್ಚೆ, ಆದಿದೇವ್ ಭಿ ಸನ್ಯಾಸಿ ಬನಾ ಹೇನ. ಈ ಪ್ರಪಂಚದಲ್ಲಿ ಅಲ್ಪ ಸ್ವಲ್ಪ ಸುಖಿ ಯಾರಾದರೂ ಇದ್ದಾರಂದರೆ ಸನ್ಯಾಸಿಗಳು ಇದ್ದಾರೆ ಅಂತಾರೆ ಬಾ. ಯಾಕಂದರೆ ಪವಿತ್ರ ಜೀವನ ನಡೆಸ್ತಾ ಇದ್ದಾರೆ. ಈ ಬ್ರಹ್ಮ ಬಾಬಾನು ನಂಬರ್ 1 ಸನ್ಯಾಸಿ ಆಗಿಬಿಟ್ರಲ್ವ. ಯಹ ಸಾಮ್ನೆ ಉನ್ಕಾ ಮಂದಿರ್ ಖಡಾ ಹೈ.
जहाँ तपस्या करते हैं। गीता में कहते हैं देह के सभी धर्मों का संन्यास करो। वह संन्यास कर जाते तो महात्मा बन जाते। गृहस्थी को महात्मा कहना ಬೇಕಾಗಿದೆ. ವಿಕಾರದಲ್ಲಿ ಹೋಗುವಂಥ ಗೃಹಸ್ಥಿಗಳಿಗೆ ಮಹಾತ್ಮ ಅಂತ ಹೇಳೋದು ತಪ್ಪು ಅಂತ ಹೇಳ್ತಾರೆ ಬಾ. ಯಾರು ಪವಿತ್ರವಾಗಿ ಇರ್ತಾರೆ, ಯಾರಲ್ಲಿ ಪವಿತ್ರತೆ ಇರ್ತದೆ, ಅವರಿಗೆ ಮಾತ್ರ ಮಹಾತ್ಮರು ಅಂತ ಹೇಳಬಹುದು. ತುಮಕೋ ಪರಮಾತ್ಮನೇ ಆಕರ್ संन्यास कराया, संन्यास करते ही है सुख के लिए. महात्मा कभी दुखी नहीं होते. ಬಾಬಾ ಹೇಳ್ತಾರೆ, ಶಿವಬಾಬಾ ಅವರು ನಿಮ್ಮಿಂದ ಸನ್ಯಾಸ ಮಾಡಿಸಿದ್ದಾರೆ. ಲೌಕಿಕದಲ್ಲಿ ಇದ್ದರೂ ಸಹ ಬುದ್ಧಿಯ ಮೂಲಕ ಸನ್ಯಾಸಿಯಾಗ್ರಿ ಅಂತ ಹೇಳಿದ್ದಾರೆ ಬಾಬಾ. ಸನ್ಯಾಸ ಮಾಡುವುದು ಸುಖಕ್ಕಾಗಿ. ಯಾಕೆ ಅಂದರೆ ಎಲ್ಲಿ ಪವಿತ್ರತೆ ಇರ್ತದೆ ಅಲ್ಲಿ ಸುಖ ಶಾಂತಿಯ ಪ್ರಾಪ್ತಿ ಸಹಜ ಸ್ವಾಭಾವಿಕವಾಗಿ ಆಗಿಬಿಡ್ತದೆ. ಮಹಾತ್ಮರು ಯಾವತ್ತೂ ದುಃಖಿ ಆಗೋದಿಲ್ಲ. ಅಂದರೆ ಪವಿತ್ರ ಆತ್ಮರು ಯಾವತ್ತೂ ದುಃಖಿ ಆಗೋದಿಲ್ಲ. ರಾಜ ಏ ಬಿ ಸನ್ಯಾಸ ಕರ್ತೆ ಹೇ ತೋ ತಾಜ ಆದಿ ಫೆಂಕ್ ದೇತೆ. ಅನೇಕ ರಾಜರ ಕಥೆಗಳನ್ನು ನೀವು ಕೇಳಿರ್ಬೋದು. ಇದ್ದಕ್ಕಿದ್ದಂಗೆ ಅವರಲ್ಲಿ ವೈರಾಗ್ಯ ಬರ್ತಿತ್ತು. ಆಗ ಅವ್ರ ಕಿರೀಟನೇ ತೆಗೆದು ಹಾಕಿಬಿಡ್ತಿದ್ರು, ಎಸಿತಿದ್ರು. ರಾಜ್ಯ ಎಲ್ಲ ಪ್ರಜೆಗಳು ಎಲ್ಲರನ್ನೂ ಬಿಟ್ಟು ಕಾಡಿಗೆ ಹೋಗ್ಬಿಡ್ತಿದ್ರು. ಜೈಸೆ ಗೋಪಿ ಚಂದನೆ ಸನ್ಯಾಸ್ ಕಿಯಾ ತೋ ಜರೂರ್ ಇಸ್ಮೇ ಸುಖ ಹೋಗ. ಅಂಥ ರಾಜರೂ ಸಹ ಸನ್ಯಾಸಿಯಾಗಿ ಹೋದರು ಅಂದರೆ ಸನ್ಯಾಸದಲ್ಲಿ ಏನೋ ಒಂದು ಸುಖ ಇದೆ ಅಂತ ಅರ್ಥ ಆಗ್ತದಲ್ವ. ರಾಜ್ಯಭಾರ ಮಾಡೋದರಲ್ಲಿ ಇಲ್ಲದೇ ಇರುವಂಥ ಸುಖ, ರಾಜ್ಯದಲ್ಲಿ ಇಲ್ಲದೇ ಇರುವಂಥ ಸುಖ, ಅಧಿಕಾರದಲ್ಲಿ ಇಲ್ಲದೇ ಇರುವಂಥ ಸುಖ ಅವರಿಗೆ ಸನ್ಯಾಸಿ ಜೀವನದಲ್ಲಿ ಸಿಕ್ಕಿದೆ ಅಂದಮೇಲೆ ಪವಿತ್ರತೆಯಲ್ಲಿ ಸುಖ ಇದೆ ಅನ್ನೋದಲ್ಲಿ ಸಿದ್ಧವಾಗ್ತದೆ. ಗೌತಮ್ ಬುದ್ಧನು ಏನು ಮಾಡ್ತಾನೆ? ರಾಜ್ಯ ಅಧಿಕಾರ ಬಿಟ್ಟು ಸನ್ಯಾಸಿ ಆಗ್ತಾನೆ. ಹೀಗೆ ಅನೇಕ ರಾಜರು ಸನ್ಯಾಸಿ ಆಗಿರುವುದನ್ನು ನಾವು ಕಥೆಗಳಲ್ಲಿ ಕೇಳ್ತೀವಿ. ಈಗ ಬಾಬಾ ನಿಮಗೆ ಬುದ್ಧಿಯ ಸನ್ಯಾಸ ಕಲಿಸ್ತಾ ಇದ್ದಾರೆ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. ಯಾವುದೇ ಉಲ್ಟಾ ಕರ್ಮ ಮಾಡಿ, ಮಾಡಬಾರದ ಕರ್ಮ ಮಾಡಿ ಮುಚ್ಚಿ ಇಟ್ಟುಕೊಳ್ಳಬಾರದು, ಮುಚ್ಚಿ ಇಡಬಾರದು. ಬಾಪ್ ದಾದಾರವರಿಂದ ಯಾವ ಮಾತನ್ನು ಮುಚ್ಚಿ ಇಡಬಾರದು. ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎರಡನೇ, ವಿದ್ಯಾರ್ಥಿಗಳು ಶಿಕ್ಷಕರನ್ನು ಪ್ರತ್ಯಕ್ಷ ಮಾಡ್ತಾರೆ. ತಮ್ಮ ವರ್ತನೆಯಿಂದ ಶಿಕ್ಷಕರನ್ನು ತೋರಿಸ್ತಾರೆ. ಏನು ಓದಿರುತ್ತಾರೆಯೋ ಅದನ್ನು ಅನೇಕರಿಗೆ ಓದಿಸುತ್ತಾರೆ. ನಿಜವಾದ ವಿದ್ಯಾರ್ಥಿಗಳು ತಾವೇನು ಓದಿರ್ತಾರೆ ಅದನ್ನು ಬೇರೆಯವ್ರಿಗೂ ಓದಿಸ್ತಾರೆ. ಸುಖಸಾಗರ ತಂದೆಯ ಮಕ್ಕಳು ನಾವು ಎಂಬ ಸ್ಮೃತಿಯಿಂದ ಸದಾ ಖುಷಿಯಲ್ಲಿ ಇರಬೇಕು. ಎವರ್ ಹ್ಯಾಪಿ ಗಾಡ್ ಕೆ ಬಚ್ಚೆ. ಸುಖಸಾಗರನ ಮಕ್ಕಳು ನಾವು ಎಂಬ ಖುಷಿ ಸ್ಮೃತಿಯಿಂದ ಖುಷಿಯಲ್ಲಿ ಇರಬೇಕು. ವರದಾನ. ಪ್ರತಿಯೊಂದು ಆತ್ಮಕ್ಕೆ
ಮೇಲೆ ಎತ್ತುವ ಭಾವನೆಯಿಂದ, ಮೇಲೆ ಎತ್ತುವ ಭಾವನೆಯಿಂದ ಗೌರವ ಕೊಡುವಂತಹ ಶುಭಚಿಂತಕ ಆಗಿರಿ. ಪ್ರತಿಯೊಬ್ಬರ ಬಗ್ಗೆ ಶ್ರೇಷ್ಠ ಭಾವನೆ, ಮೇಲೆತ್ತುವ ಭಾವನೆ ಅಥವಾ ಅವರನ್ನು ಮುಂದುವರೆಸುವ ಭಾವನೆ ಇಟ್ಟುಕೊಳ್ಳುವುದೇ ಶುಭಚಿಂತಕ ಆಗುವುದಾಗಿದೆ. ಶುಭಚಿಂತಕ ಆಗುವುದಾಗಿದೆ. ತಮ್ಮ ಶುಭ ವೃತ್ತಿಯಿಂದ, ಶುಭಚಿಂತಕ ಸ್ಥಿತಿಯಿಂದ ಅನ್ಯರ ಅವಗುಣಗಳನ್ನು ವರ್ಣನೆ ಮಾಡುವುದರ ಬದಲಾಗಿ ಪರಿವರ್ತನೆ ಮಾಡುವುದೇ ಅವರಿಗೆ ಗೌರವ ಕೊಡುವುದಾಗಿದೆ. ಅನ್ಯರಲ್ಲಿ ಇರುವ ಅವಗುಣಗಳನ್ನು ನೋಡಿ ಅದನ್ನು ವರ್ಣನೆ ಮಾಡುವುದರ ಬದಲಾಗಿ ಪರಿವರ್ತನೆ ಮಾಡುವುದೇ ಅವರಿಗೆ ಗೌರವ ಕೊಡುವುದಾಗಿದೆ. ದೊಡ್ಡ ಮಾತನ್ನು ಚಿಕ್ಕ ಮಾತನ್ನಾಗಿ ಮಾಡುವುದು, ದೊಡ್ಡ ಮಾತನ್ನು ಚಿಕ್ಕದಾಗಿ ಮಾಡುವುದು ಮನಸ್ತಾಪ ಮಾಡುವಂಥವರಿಗೆ, ದುರ್ಬಲರಿಗೆ ಶಕ್ತಿಶಾಲಿಯನ್ನಾಗಿ ಮಾಡುವುದು, ಅವರ ಸಂಘದಲ್ಲಿ, ಅವರ ಸಂಘದ ಪ್ರಭಾವದಲ್ಲಿ ಬರದೇ ಇರುವುದು, ಸದಾ ಅವರಿಗೆ ಉಲ್ಲಾಸ ಉತ್ಸಾಹ ಕೊಡುವುದು, ಇದು ಗೌರವ ಕೊಡುವುದಾಗಿದೆ. ಇದು ಗೌರವ ಕೊಡುವುದಾಗಿದೆ. ಈ ಥರ ಗೌರವ ಕೊಡುವವರೇ ಶುಭಚಿಂತಕ ಆಗಿರುತ್ತಾರೆ. ಶ್ಲೋಗನ್. ತ್ಯಾಗದ ಭಾಗ್ಯ ಸಮಾಪ್ತಿ ಮಾಡಿಕೊಳ್ಳುವುದು ಹಳೆಯ ಸ್ವಭಾವ ಸಂಸ್ಕಾರ ಆಗಿದೆ. ಇಲ್ಲಿ ತ್ಯಾಗ ಮಾಡ್ತೀವಿ, ಭಾಗ್ಯ ಸಿಗ್ತದೆ, 4 ಜನ ಹೊಗಳ್ತಾರೆ, ಸ್ಥಾನಮಾನ ಕೊಡ್ತಾರೆ, ಅದನ್ನು ಅನುಭವಿಸ್ಬಿಡೋದೇನಿದೆ ಅದು ಹಳೆ ಸ್ವಭಾವ ಸಂಸ್ಕಾರ. इसलिए इसका भी त्याग करो. ಆ ಸಂಸ್ಕಾರವನ್ನು ತ್ಯಾಗ ಮಾಡಿರಿ. ತ್ಯಾಗದ ಪ್ರತಿಫಲ ಬಯಸುವಂಥ ಸಂಸ್ಕಾರ ಏನಿದೆ ಅಲ್ಲ, ತಕ್ಷಣ ನನಗೆ ಸ್ಥಾನಮಾನ ಬೇಕು ಅಂತೇನು ಬಯಸ್ತೀರಿ, ಆ ಸಂಸ್ಕಾರದ ತ್ಯಾಗ ಮಾಡಿರಿ. ಓಂ ಶಾಂತಿ.